ಭಾರತ ಸಂವಿಧಾನ ಚಾಪ್ಟರ್ ನಂಬರ್ 7 ಪಾರ್ಟ್ 6 ಇದು. ಪಾರ್ಟ್ 6 ದೊಡ್ಡ ಚಾಪ್ಟರ್ ಇದು, ಮೂಲಭೂತ ಹಕ್ಕುಗಳು ಚಾಪ್ಟ್ರು. ಓಕೆ, ಆರ್ಟಿಕಲ್ 21 ಡಿಸ್ಕಸ್ ಮಾಡ್ತಾ ಇದ್ವಿ. 21 ಡಿಸ್ಕಷನ್ ಮಾಡಿದ್ದೆ ಆಲ್ರೆಡಿ. ಏನು ಹೇಳುತ್ತೆ ಆರ್ಟಿಕಲ್ 21? ಸಿಂಪಲ್ ಆಗಿ ಹೇಳ್ಬಿಡ್ತೇನೆ. ಆರ್ಟಿಕಲ್ 21 ಹೇಳುತ್ತೆ ಜೀವದ ಮತ್ತು ವ್ಯಕ್ತಿ ಸ್ವತಂತ್ರದ ಸಂರಕ್ಷಣೆ ಬಗ್ಗೆ ಹೇಳ್ತದೆ. ಕಾನೂನಿನ ಮೂಲಕ ಸ್ಥಾಪಿತವಾಗಿರುವ ಪ್ರಕ್ರಿಯೆಗೆ ಅನುಸಾರವಾಗಿ ಹೊರತು ಯಾವುದೇ ವ್ಯಕ್ತಿಯ ಜೀವವನ್ನು ಅಥವಾ ವ್ಯಕ್ತಿ ಸ್ವತಂತ್ರವನ್ನು ಹರಣ ಮಾಡತಕ್ಕದ್ದಲ್ಲ, ಮಾಡುವುದಕ್ಕೂ ಬರುವುದಿಲ್ಲ. ಎಕ್ಸೆಪ್ಟ್ ಅಕಾರ್ಡಿಂಗ್ ಟು ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಮುಖಾಂತರ, ಕಾನೂನು ಮಾಡುವ ಮುಖಾಂತರ ಸಂಸತ್ತು ಬೇಕಾದರೆ ಯಾರ ಜೀವನವನ್ನಾದರೂ ಪಡೆದುಕೊಳ್ಳಬಹುದು ಅಂತ ಹೇಳುತ್ತೆ. ತುಂಬ ಮೋಸ್ಟ್ ಕಾಂಟ್ರವರ್ಷಿಯಲ್ ಇರ್ತಕ್ಕಂಥದ್ದು. ಎರಡು ಕೇಸ್ಗಳು, ಗೋಪಾಲನ್ ಪ್ರಕರಣ ಮತ್ತು ಮೇನಕಾ ಪ್ರಕರಣ. ಗೋಪಾಲನ್ ಪ್ರಕರಣ ಹೇಳುತ್ತೆ ನಾವು ಆರ್ಟಿಕಲ್ 21 ಆರ್ಬಿಟ್ರರಿ ಎಕ್ಸಿಕ್ಯೂಟಿವ್ ಆ್ಯಕ್ಷನಿಂದ ನಾವು ತಡಿತೀವಿ, ಬಟ್ ಆದರೆ ನಾಟ್ ಫ್ರಮ್ ಆರ್ಬಿಟ್ರರಿ ಲೆಜಿಸ್ಲೇಟಿವ್ ಆ್ಯಕ್ಷನ್. ಅವ್ರು ಬೇಕಾದ್ರೆ ಕಾನೂನನ್ನ ಮಾಡಿ ಜನಸಾಮಾನ್ಯರ ಜೀವನವನ್ನೇ ತೆಗೆದುಕೊಳ್ಬೋದು ಅಂತ ಅಧಿಕಾರ ಸಂಸತ್ತಿಗೆ ಅಧಿಕಾರ ಇದೆ ಅಂತ ಹೇಳುತ್ತೆ. ಓಕೆ, ಎಲ್ಲಿ ನಿಲ್ಲಿಸಿದೆ ಅಂದರೆ ಇಲ್ಲಿ ನಿಲ್ಲಿಸಿದೆ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಆ್ಯಂಡ್ ಡ್ಯೂ ಪ್ರೊಸೆಸ್ ಆಫ್ ಲಾ, ಇಲ್ಲಿ ನಿಲ್ಲಿಸಿದ್ದೆ. ಸರಿ, ನಾವು ಹೇಳೋದು ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ. ಓಕೆ, ಡಿಸ್ಕಸ್ ಮಾಡ್ತಾ ಹೋಗೋಣ ಪ್ರತಿಯೊಂದನ್ನು. Hence, the validity of law that prescribed a procedure cannot be questioned on the ground that the law is unreasonable, unfair or unjust. ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಅಂತಂದರೆ ಯಾವುದೇ ಕಾರಣಕ್ಕೂ ಅದು ಏನೇ ಅದು ಅನ್ರೀಸನಬಲ್ ಇದ್ದರೂ, ಅನ್ಫೇರ್ ಆಗಿದ್ದರೂ ಕೂಡ, ಇನ್ಹ್ಯೂಮನ್ ಇದ್ರೂ ಕೂಡ ನಾವು ಅದನ್ನು ಯಾವುದೇ ಕಾರಣಕ್ಕೂ ಕ್ವಶನನ್ನು ಮಾಡೋಕ್ಕೆ ಬರೋದಿಲ್ಲ ಸುಪ್ರೀಂ ಕೋರ್ಟಲ್ಲಿ. Secondly, the Supreme Court held that the personal liberty means only liberty relating to the person or body of the individual. ಪರ್ಸನಲ್ ಲಿಬರ್ಟಿ ಅಂತಂದರೆ ಒಬ್ಬ ಸ್ವತಂತ್ರ ಏನು ಕರಿತೀವಿ ನಾವು, ವ್ಯಕ್ತಿ ಸ್ವತಂತ್ರ ಅಂತ ಕರಿತೀವಿ. ಪರ್ಸನಲ್ ಲಿಬರ್ಟಿ ಅಂದರೆ ವ್ಯಕ್ತಿ ಸ್ವತಂತ್ರಕ್ಕೆ ಸಂಬಂಧಪಟ್ಟಂತೆ. ಲಿಬರ್ಟಿ ಅಂತಂದರೆ ಏನು ಅಂತಂದರೆ ಅದು ಪರ್ಸನ್ಗೆ ಸಂಬಂಧಪಟ್ಟದ್ದು, ಒಬ್ಬ ಇಂಡಿವಿಜುವಲ್ ಪರ್ಸನ್ಗೆ ಸಂಬಂಧಪಟ್ಟದ್ದು ಅಂತ ಹೇಳುತ್ತೆ. ಮೇನಕಾ ಕೇಸಲ್ಲಿ ಹೇಳ್ತದೆ, ಮೇನಕಾ ಕೇಸಿನಲ್ಲಿ ತನ್ನ ಒಂದು ಹಿಂದಿನ ಪ್ರಕರಣದಲ್ಲಿ ಏನು ಹೇಳಿರ್ತದೋ ಅದನ್ನೇ ಬದಲಾಯಿಸುತ್ತದೆ, ಓವರ್ರೂಲ್ ಮಾಡಿ ಹೇಳ್ತದೆ. ಗೋಪಾಲನ್ ಕೇಸನ್ನ ಓವರ್ರೂಲ್ ಮಾಡ್ತದೆ, ಹೇಳ್ಬಿಟ್ಟು ಆರ್ಟಿಕಲ್ 21ಗೆ ಸ್ವಲ್ಪ ವೈಡರ್ ಎಕ್ಸ್ಪ್ರೆಷನನ್ನು ಕೊಡ್ತದೆ. ನೋಡೋಣ ಏನು ಕೊಡ್ತದೆ ಅಂತಂದರೆ ಏನು ಹೇಳುತ್ತೆ. ಓಕೆ, ನೀವು ಬೇಕಾದರೆ ಅಮೆಂಡ್ಮೆಂಟನ್ನು ಮಾಡ್ಬೋದು. ಹೇಗೆ ನಾವು ಕೇಶವೊಂದೇ ಭಾರತ ಕೇಸನ್ನು ನೋಡ್ತೀವಿ, ಅದೇ ರೀತಿಯಾಗಿ ಮೇನಕಾ ಪ್ರಕರಣ 1978ರಲ್ಲಿ ಓಕೆ, ನೀವು ಆರ್ಟಿಕಲ್ 21 ಬೇಕಾದರೆ ನೀವು ರೂಲನ್ನು ಮಾಡಿಬಿಟ್ಟು ರೈಟ್ ಟು ಲೈಫನ್ನು, ಬದುಕುವ ಹಕ್ಕನ್ನು ಕಸಿದುಕೊಳ್ಳಬಹುದು. ಆದರೆ ಅದು ಫೇರ್ ಆಗಿರಬೇಕು ಅಂತ ಹೇಳ್ತದೆ. ಅದು ಫೇರ್ ಆಗಿರಬೇಕು, ಹಾಗಿದ್ರೆ ಮಾತ್ರ ನೀವು ಕಸಿದುಕೊಳ್ಳೋಕ್ಕೆ ಬರುತ್ತೆ, ಇಲ್ಲಾಂದರೆ ಬರೋದಿಲ್ಲ. ಅನಿಮಲ್ಸ್ ಅಲ್ಲ ನಾವು, ಮಾನವರು ಅನಿಮಲ್ಸ್ಗಳ ಥರ ಅಲ್ಲ, ಅವರು ಹ್ಯೂಮನ್ ಡಿಗ್ನಿಟಿ ಬೇಕಾಗ್ತದೆ, ಮ್ಯಾನ್ಸ್ ಲೈಫ್ಗೆ ಒಂದು ವರ್ತು ಅವರು ಬದುಕಬೇಕಾಗ್ತದೆ ಅದಂತೆಲ್ಲ ಹೇಳ್ಬಿಟ್ಟು ಅದು ಅಂತ ಹೇಳ್ಬಿಟ್ಟು ಹೇಳ್ತದೆ. ಇದು ಇಂಪಾರ್ಟೆಂಟ್, ನಿಮಗೆ ಅಷ್ಟೇ ಸಾಕು. ಸುಪ್ರೀಂ ಕೋರ್ಟ್ ಬೇಕಾದ್ರೆ ಇಂಟರ್ಫಿಯರ್ ಆಗ್ಬೋದು. ಯಾವಾಗ ಅಂತಂದರೆ ದ ಪ್ರೊಟೆಕ್ಷನ್ under Article 21 should be available not only against arbitrary executive action but also against arbitrary legislative action. ಆಗ ಲಾಸ್ಟ್ ಪ್ರಕರಣದಲ್ಲಿ, ಗೋಪಾಲನ್ ಪ್ರಕರಣದಲ್ಲಿ ನಾವು ಎಕ್ಸಿಕ್ಯೂಟಿವ್ ಆ್ಯಕ್ಷನ್ ಆದರೆ ಬರ್ತೀವಿ, ಆದರೆ ಶಾಸ್ತ್ರಾತ್ಮಕವಾಗಿ ಅವರು ಕಾನೂನು ಮಾಡಿಬಿಟ್ಟು ನಿಮ್ಮ ಲೈಫನ್ನು ತಗೊಂಡ್ರೆ ನಾವು ಬರಲ್ಲ, ನಾವು ಇಂಟರ್ಫಿಯರ್ ಆಗಲ್ಲ ಅಂತ ಹೇಳುತ್ತೆ. ಬಟ್ ಈ ಪ್ರಕರಣದಲ್ಲಿ, ಮೇನಕಾ ಪ್ರಕರಣದಲ್ಲಿ ಇಲ್ಲ, ಅವ್ರು ಶಾಸ್ತ್ರಾತ್ಮಕವಾಗಿ ನಿಮ್ಮ ಒಂದು ಇದನ್ನು ತೊಗೊಳಕ್ಕೆ ಬಂದರೂ ನಾವು ಬರ್ತೀವಿ, ಇಂಟರ್ಫಿಯರ್ ಆಗ್ತೀವಿ. ಎಕ್ಸಿಕ್ಯೂಟಿವ್ ಆಗಿ ಬಂದರೂ ಕೂಡ ನಾವು ಬರ್ತೀವಿ ಅಂತ ಹೇಳ್ತದೆ ಅಷ್ಟೇ. ಇಷ್ಟು ಇಂಪಾರ್ಟೆಂಟ್ ನಿಮಗೆ. ಓಕೆ, ಈ ಮೇನಕಾ ಕೇಸಲ್ಲಿ ಬೇರೆ ಬೇರೆ ಇದಕ್ಕೆ ಸಂಬಂಧಪಟ್ಟಂತೆ ಇದು ಡಿಕ್ಲೇರ್ ಮಾಡುತ್ತೆ. ಏನು ನೋಡೋಣ. ಇಟ್ ಹ್ಯಾಸ್ ಡಿಕ್ಲೇರ್ಡ್ ದ ಫಾಲೋಯಿಂಗ್ ರೈಟ್ಸ್ ಆಸ್ ಅ ಪಾರ್ಟ್ ಆಫ್ ಆರ್ಟಿಕಲ್ 21. ಆರ್ಟಿಕಲ್ 21 ಕೆಳಗಡೆ ತುಂಬ ಹಕ್ಕುಗಳನ್ನು ಹೇಳುತ್ತೆ ಈ ಒಂದು ಮೇನಕಾ ಕೇಸಲ್ಲಿ. ನೋಡ್ತಾ ಹೋಗೋಣ ಯಾವ ಅಂತೇಳಿ ಕೇಳ್ತಾರೆ.
ಇಟ್ ಈಸ್ ಪಾರ್ಟ್ ಆಫ್ 21 ಆರ್ ನಾಟ್ ಅಂತೇಳಿ. ರೈಟ್ ಟು ಲೈವ್ ವಿತ್ ಹ್ಯೂಮನ್ ಡಿಗ್ನಿಟಿ, ರೈಟ್ ಟು ಡಿಸೆಂಟ್ ಎನ್ವಿರಾನ್ಮೆಂಟ್ ಇನ್ಕ್ಲೂಡಿಂಗ್ ಪೊಲ್ಯೂಷನ್ ಫ್ರೀ ವಾಟರ್ ಅಂಡ್ ಫೇರ್ ಅಂಡ್ ಪ್ರೊಟೆಕ್ಷನ್ ಅಗೇನ್ಸ್ಟ್ ಹಜಾರ್ಡಸ್ ಇಂಡಸ್ಟ್ರೀಸ್. ಇವುಗಳನ್ನು ಕೊಟ್ಟು ಇದು ಯಾವ ಆರ್ಟಿಕಲ್ ಕೆಳಗಡೆ ಬರುತ್ತದೆ, ಯಾವ ವಿಧಿಯ ಕೆಳಗಡೆ ಬರುತ್ತದೆ ಅಂತ ಕೇಳ್ಬೋದು. ರೈಟ್ ಟು ಲೈವ್ಲಿಹುಡ್, ರೈಟ್ ಟು ಪ್ರೈವಸಿ, ವೆರಿ ವೆರಿ ಇಂಪಾರ್ಟೆಂಟು. ಇಟ್ ಇಸ್ ಪಾರ್ಟ್ ಆಫ್ ಆರ್ಟಿಕಲ್ 21, ತುಂಬ ನ್ಯೂಸಲ್ಲಿದೆ. ರೈಟ್ ಟು ಶೆಲ್ಟರ್, ವಾಸ ಮಾಡ್ತಕ್ಕಂಥ ಹಕ್ಕು. ರೈಟ್ ಟು ಹೆಲ್ತ್, ಆರೋಗ್ಯದ ಹಕ್ಕು. ರೈಟ್ ಟು ಫ್ರೀ ಎಜುಕೇಷನ್ ಅಪ್ ಟು 14 years ಆಫ್ ಏಜ್. ಇದನ್ನು 21A ಸೇರಿಸಲಾಗಿದೆ. ಸಪ್ರೇಟ್ ಡಿಸ್ಕಸ್ ಮಾಡೋಣ, ಇದನ್ನು ಸ್ವಲ್ಪ ಡೀಪಾಗಿ ಡಿಸ್ಕಸ್ ಮಾಡೋಣ. ರೈಟ್ ಟು ಫ್ರೀ ಲೀಗಲ್ ಏಡ್, ರೈಟ್ ಅಗೇನ್ಸ್ಟ್ ಸಾಲಿಟರಿ ಕನ್ಫೈನ್ಮೆಂಟ್, ರೈಟ್ ಟು ಸ್ಪೀಡಿ ಟ್ರಯಲ್, ರೈಟ್ ಅಗೇನ್ಸ್ಟ್ ಹ್ಯಾಂಡ್ ಕಫಿಂಗ್, ರೈಟ್ ಅಗೇನ್ಸ್ಟ್ ಇನ್ಹ್ಯೂಮನ್ ಟ್ರೀಟ್ಮೆಂಟ್, ರೈಟ್ ಅಗೇನ್ಸ್ಟ್ ಡಿಲೇಡ್ ಎಕ್ಸಿಕ್ಯೂಷನ್, ರೈಟ್ ಟು ಟ್ರಾವೆಲ್ ಅಬ್ರಾಡ್. ನೋಡಿ, ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ರೈಟ್ ಟು ಟ್ರಾವೆಲ್ ಅಬ್ರಾಡ್, ಬೇರೆ ದೇಶಕ್ಕೆ ಹೋಗುವ ಹಕ್ಕು ಕೂಡ ಇಲ್ಲಿ ಆರ್ಟಿಕಲ್ 21 ಒಳಗಡೆ ಬರ್ತದೆ. ಅಂದರೆ ಡಿಗ್ನಿಟಿಯಲ್ಲಿ ಬರ್ತದೆ, ಇದು ಹ್ಯೂಮನ್ ಡಿಗ್ನಿಟಿ. ರೈಟ್ ಅಗೇನ್ಸ್ಟ್ ಬಾಂಡೆಡ್ ಲೇಬರ್, ರೈಟ್ ಅಗೇನ್ಸ್ಟ್ ಕಸ್ಟೋಡಿಯಲ್ ಹರಾಸ್ಮೆಂಟ್, ರೈಟ್ ಟು ಎಮರ್ಜೆನ್ಸಿ ಮೆಡಿಕಲ್ ಏಡ್, ರೈಟ್ ಟು ಟೈಮ್ಲಿ ಮೆಡಿಕಲ್ ಟ್ರೀಟ್ಮೆಂಟ್ ಇನ್ ಗವರ್ಮೆಂಟ್ ಹಾಸ್ಪಿಟಲ್. ವೆರಿ ವೆರಿ ಇಂಪಾರ್ಟೆಂಟ್. ಇದು ಅಷ್ಟೇ ಆರ್ಟಿಕಲ್ 21 ಅದರಲ್ಲಿ ಬರ್ತದೆ, ಕೇಳ್ಬೋದು. ರೈಟ್ ನಾಟ್ ಟು ಬಿ ಡ್ರಿವನ್ ಔಟ್ ಆಫ್ ಎ ಸ್ಟೇಟ್. ದೇಶದಿಂದ ಹೊರ ಹಾಕಬೇಕು ಅಂತಂದ್ರೆ ಅಷ್ಟು ಈಸಿ ಅಲ್ಲ. ಅವ್ನು ಬೇಕಾದ್ರೆ ಆರ್ಟಿಕಲ್ 21 ಅಂಡರಲ್ಲಿ ಬೇಕಾದ್ರೆ ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು, ನನ್ನನ್ನು ದೇಶ ಹೊರ ಹೋಗು ಅಂತ ಹೇಳ್ತಾರೆ ಅಂತೇಳಿ. ರೈಟ್ ಟು ಫೇರ್ ಟ್ರಯಲ್, ರೈಟ್ ಆಫ್ ಪ್ರಿಸನರ್ ಟು ಹ್ಯಾವ್ ನೆಸೆಸಿಟಿ ಆಫ್ ಲೈಫ್, ರೈಟ್ ಆಫ್ ವುಮೆನ್ ಟು ಬಿ ಟ್ರೀಟೆಡ್ ವಿತ್ ಡಿಸೆನ್ಸಿ ಆ್ಯಂಡ್ ಡಿಗ್ನಿಟಿ, ರೈಟ್ ಅಗೇನ್ಸ್ಟ್ ಪಬ್ಲಿಕ್ ಹ್ಯಾಂಗಿಂಗ್, ರೈಟ್ ಟು ಹಿಯರಿಂಗ್, ರೈಟ್ ಟು ಇನ್ಫಾರ್ಮೇಷನ್. RTI ಆ್ಯಕ್ಟ್ ನೋಡಿ, RTI ಇಲ್ಲೇ ಸಂಬಂಧಪಟ್ಟದ್ದು, RTI ಇಲ್ಲಿ ಬರ್ತದೆ. ರೈಟ್ ಟು ರೆಪ್ಯುಟೇಷನ್, ರೈಟ್ ಆಫ್ ಅಪೀಲ್ ಫ್ರಮ್ ಎ ಜಡ್ಜ್ಮೆಂಟ್ ಆಫ್ ಕನ್ವಿಕ್ಷನ್, ರೈಟ್ ಟು ಸೋಷಿಯಲ್ ಸೆಕ್ಯೂರಿಟಿ ಆ್ಯಂಡ್ ಪ್ರೊಟೆಕ್ಷನ್ ಆಫ್ ಫ್ಯಾಮಿಲಿ, ರೈಟ್ ಟು ಸೋಷಿಯಲ್ ಆ್ಯಂಡ್ ಎಕನಾಮಿಕ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟ್, ರೈಟ್ ಅಗೇನ್ಸ್ಟ್ ಬಾರ್ ಪೆಟರ್ಸ್, ರೈಟ್ ಟು ಅಪ್ರೋಪ್ರಿಯೇಟ್ ಲೈಫ್ ಇನ್ಶೂರೆನ್ಸ್ ಪಾಲಿಸಿ, ರೈಟ್ ಟು ಸ್ಲೀಪ್. ಇದು ಇಂಪಾರ್ಟೆಂಟ್. ಮಲಗುವ ಹಕ್ಕು ಎಲ್ಲಿ ಬರ್ತದೆ ಅಂತಂದರೆ ಆರ್ಟಿಕಲ್ 21 ಅದರಲ್ಲಿ ಮಲಗುವ ಹಕ್ಕು. ಸೈಲೆಂಟ್ ಆಗಿರುವ ಹಕ್ಕು ಆರ್ಟಿಕಲ್ 19 ವಿಧಿ 19 ಬರ್ತದೆ, ಸೈಲೆಂಟ್ ಆಗಿರುವುದು. ರೈಟ್ ಟು ಫ್ರೀಡಮ್ ಫ್ರಮ್ ನಾಯ್ಸ್ ಪೊಲ್ಯೂಷನ್, ರೈಟ್ ಟು ಎಲೆಕ್ಟ್ರಿಸಿಟಿ. ನೋಡಿ, ಇದೆಲ್ಲ ಆರ್ಟಿಕಲ್ 21 ಬರ್ತವೆ. ಜಸ್ಟ್ ಓದ್ಕೊಂಡು ಹೋಗಿ ಈಸಿಗೆ ಆನ್ಸರ್ ಮಾಡ್ಬೋದು, ಏನು ಬಯಾಟ್ ಹಾಕಕ್ಕೆ ಹೋಗಬೇಡಿ. ಅದು ಸುಮ್ಮನೆ ಜಸ್ಟ್ ಓದ್ತಾ ಇರಿ, ರಿವಿಷನ್ ಮಾಡ್ತಾರೆ, ಆಟೋಮೆಟಿಕ್ ಬಂದೇ ಬಿಡ್ತದೆ. ಇದು ಆರ್ಟಿಕಲ್ 21 ಏನು ನೋಡೋಣ. ಇದನ್ನು ಒರಿಜಿನಲಾಗಿ ಇರಲಿಲ್ಲ, ಮೂಲ ಸಂವಿಧಾನದಲ್ಲಿ ಇರಲಿಲ್ಲ. ಇದು DPSPಯಲ್ಲಿ, ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ, ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ 45ನೇ ವಿಧಿಯಲ್ಲಿ ಇತ್ತು. ಭಾಗ 4ರಲ್ಲಿ ಏನು ನೋಡ್ತೀವಿ, ಭಾಗ 4 ಆರ್ಟಿಕಲ್ ವಿಧಿ 45ರಲ್ಲಿ ಹೇಳ್ತಿದೆ, ಅಲ್ಲಿತ್ತಿದ್ದು. ಅದನ್ನು ನಾವೀಗ ಅಮೆಂಡ್ಮೆಂಟ್ ಮಾಡಿಬಿಟ್ಟು 2002ರಲ್ಲಿ 86ನೇ ತಿದ್ದುಪಡಿಯ ಸಂವಿಧಾನ ತಿದ್ದುಪಡಿಯ ಮೂಲಕ 21A ಸೇರಿಸಿ ಇದನ್ನು ಅಪ್ ಟು 6 to 14 years ಎಜುಕೇಷನ್ನ ಪಡೆಯುವುದು ಈಗ ಫಂಡಮೆಂಟಲ್ ರೈಟ್ಸ್ ಆಗಿದೆ, ಮೂಲಭೂತ ಹಕ್ಕು. ಯಾವುದೇ ಮಗು ಕೂಡ 6 ರಿಂದ 14 ವರ್ಷದ ಒಳಗಡೆ ಅವನಿಗೆ ಎಜುಕೇಷನ್ ಸಿಗಲಿಲ್ಲ ಅಂತಂದರೆ ಅವನು ಈ ಕ್ಯಾನ್ ಡೈರೆಕ್ಟ್ಲಿ ಗೋ ಟು ಸುಪ್ರೀಂ ಕೋರ್ಟ್. ಇವನು ಬೇಕಾದ್ರೆ ಹೋಗಿ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು. ಫ್ರೀ ಎಜುಕೇಷನ್ ಕೊಡಲೇಬೇಕು ಇವನಿಗೆ. 6 ರಿಂದ 14 ವರ್ಷದ ಒಳಗಡೆ ಫ್ರೀ ಎಜುಕೇಷನ್ ಕೊಡಲಿಲ್ಲ ಅಂತಂದರೆ ಇವನು ಡೈರೆಕ್ಟ್ಗೆ ಸುಪ್ರೀಂ ಕೋರ್ಟ್ಗೆ ಹೋಗಿ ಕೇಸ್ ಹಾಕ್ಬೋದು ಬೇಕಾದ್ರೆ ಅವನು. ಅಂತಹ ಒಂದು ಅಧಿಕಾರವನ್ನು ನಮ್ಮ ಒಂದು ಸಂವಿಧಾನ ಒದಗಿಸಿದೆ. ನಮ್ಮ ಸಂವಿಧಾನದ ರಚನೆಕಾರರಾಗಿರ್ಬೋದು ಮತ್ತು ಯಾರು 2002ರಲ್ಲಿ ತಿದ್ದುಪಡಿಯನ್ನು ಮಾಡಿದ್ರು ಆಗಿರ್ಬೋದು, ಅವರು ಕೂಡ ಇಲ್ಲಿ ಒದಗಿಸಿದ್ದಾರೆ. ದ ಗ್ರೇಟ್ ಇಂಪ್ರೂವ್ಮೆಂಟ್. ಓಕೆ, ಆರ್ಟಿಕಲ್ 21A ಡಿಕ್ಲೇರ್ಸ್ ದಟ್ ದ ಸ್ಟೇಟ್ ಶೆಲ್ ಪ್ರೊವೈಡ್ ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಷನ್ ಟು ಆಲ್ ಚಿಲ್ಡ್ರನ್ ಆಫ್ ದ ಏಜ್ ಆಫ್ 6 to 14 years ಇನ್ ಸಚ್ ಎ ಮ್ಯಾನರ್ಸ್ ಆ್ಯಸ್ ದ ಸ್ಟೇಟ್ ಮೇ ಡಿಟರ್ಮೈನ್. ರಾಜ್ಯವು ಕಾನೂನಿನ ಮೂಲಕ ತಾನು ನಿರ್ಧರಿಸಬಹುದಾದಂತಹ ರೀತಿಯಲ್ಲಿ, ನೋಡಿ, ರಾಜ್ಯವು ಕಾನೂನಿನ ಮೂಲಕ ತಾನು ನಿರ್ಧರಿಸಬಹುದಾದಂತಹ ರೀತಿಯಲ್ಲಿ 6 ರಿಂದ 14 ವರ್ಷಗಳ ವಯಸ್ಸಿನ ಎಲ್ಲ ಮಕ್ಕಳಿಗೂ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಒದಗಿಸತಕ್ಕದ್ದು. ದಿಸ್ ಪ್ರಾವಿಷನ್ ವಾಸ್ ಅಡೆಡ್ ಬೈ ದ 86th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಆಫ್ 2002. ಇದು ಕ್ವಶನ್ ನಿಮಗೆ. 86ನೇ ತಿದ್ದುಪಡಿ ಕಾಯ್ದೆಯ ಮುಖಾಂತರ ಇದನ್ನು ಆ್ಯಡ್ ಮಾಡಲಾಗಿದೆ. ರೈಟ್ ಟು ಎಜುಕೇಷನನ್ನು, ಶಿಕ್ಷಣದ ಹಕ್ಕನ್ನು, ಶಿಕ್ಷಣ ಪಡೆಯುವ ಹಕ್ಕನ್ನು ನಾವು ಮೂಲಭೂತ ಹಕ್ಕನ್ನಾಗಿ ಮಾಡಲಾಗಿದೆ. DPSPಯಿಂದ ಇಲ್ಲಿಗೆ ಪ್ರಮೋಟ್ ಮಾಡಲಾಗಿದೆ ಮೂಲಭೂತ ಹಕ್ಕಿಗೆ. DPSP ಯಾಕೆ
ನಾವು ನ್ಯಾಯ ಕೇಳಕ್ಕೆ ಆಗ್ತಿರಲಿಲ್ಲ ಡಿ ಪಿ ಎಸ್ ಪಿಗಳನ್ನು. ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಡಿ ಪಿ ಎಸ್ ಪಿ ಅಂದರೆ ಏನು, ಅದರ ಒಂದು ಏನು ಡಿ ಪಿ ಎಸ್ ಪಿಗೂ ಮತ್ತು ಫಂಡಮೆಂಟಲ್ ರೈಟ್ಸ್ಗೂ ಡಿಫ್ರೆನ್ಸ್ ಅಂತ ನೋಡ್ತಾ ಹೋಗೋಣ. ಡಿ ಪಿ ಎಸ್ ಪಿಗೆ ನಾವು ವಿ ಕ್ಯಾನ್ ವೈಲೇಟ್ ಆದರೆ ಡೈರೆಕ್ಟಾಗಿ ವಿ ಕ್ಯಾನ್ ಗೋ ಟು ಡೈರೆಕ್ಟ್ಲಿ ಟು ದ ಸುಪ್ರೀಂ ಕೋರ್ಟ್, ನಾವು ನ್ಯಾಯವನ್ನು ಕೇಳ್ಬೋದು. ಬಟ್ ಡಿ ಪಿ ಎಸ್ ಪಿ ನಾವೆಲ್ಲಿಗೂ ಹೋಗಿ ಬರಲ್ಲ. ಸೊ ಯಾವ ಸುಪ್ರೀಂ ಕೋರ್ಟ್ಗೂ ಹೋಗಿ ಬರಲ್ಲ, ಹೈಕೋರ್ಟ್ಗೂ ಹೋಗಿ ಬರಲ್ಲ. ಜಸ್ಟ್ ಇಸ್ ದ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ, ರಾಜ್ಯಗಳಿಗೆ ನಿರ್ದೇಶನ ಮಾಡ್ತದೆ ಅಷ್ಟೇ ಇದು. ಬಟ್ ಇಲ್ಲಿ ಪ್ರಮೋಟ್ ಮಾಡಿದ್ದಾರೆ, ರಿಯಲಿ ಗ್ರೇಟ್ ಅಚೀವ್ಮೆಂಟ್. ದಿಸ್ ಅಮೆಂಡ್ಮೆಂಟ್ ಇಸ್ ಎ ಮೇಜರ್ ಮೈಲ್ ಸ್ಟೋನ್ ಇನ್ ದ ಕಂಟ್ರೀಸ್ ಏಮ್ ಟು ಅಚೀವ್ ಎಜುಕೇಷನ್ ಫಾರ್ ಆಲ್. ಎಲ್ಲರಿಗೂ ಎಜುಕೇಷನ್ ದೊರಕಬೇಕು, ಶಿಕ್ಷಣ ಎಲ್ಲರಿಗೂ ದೊರಕಬೇಕು ಅಂತಕ್ಕಂಥ ಒಂದು ಏಮನ್ನು ಇಲ್ಲಿ ತೋರಿಸಿದ್ದಾರೆ. Even before this amendment, the Constitution contained a provision for free and compulsory education for children under Article 35. ಇದುವರೆಗೂ ಇತ್ತು, ಇದು ಡಿ ಪಿ ಎಸ್ ಪಿಲಿತ್ತು, ನಾವು ಸುಪ್ರೀಂ ಕೋರ್ಟ್ ಹೋಗಿ ಬರ್ತಿರ್ಲಿಲ್ಲ. ಬಟ್ ಇದನ್ನು ಈಗ ಪ್ರಮೋಟ್ ಮಾಡಿದ್ರೆ ಅಂತ ಹೇಳಾಯಿತು ನಿಮಗೆ. However, being a directive principle, it was not enforceable by the courts. ಹೌದು, now there is a scope for judicial intervention in this regard. ಬೇಕಾದ್ರೆ ನಾವು ಯಾರಿಗೆ ನಮಗೆ ಎಜುಕೇಷನ್ ಸಿಗಲಿಲ್ಲ ಅಂದರೆ ಡೈರೆಕ್ಟ್ಲಿ ವಿ ಕ್ಯಾನ್ ಗೋ ಟು ದಿ ಡೈರೆಕ್ಟ್ಲಿ ಟು ದ ಸುಪ್ರೀಂ ಕೋರ್ಟ್ ಆ್ಯಂಡ್ ನಾವು ಜಸ್ಟಿಸನ್ನು ಕೇಳ್ಬೋದು, ನ್ಯಾಯವನ್ನು ಕೇಳ್ಬೋದು. ಇಟ್ ಆಲ್ಸೋ ಅಡೆಡ್ ಎ ನ್ಯೂ ಫಂಡಮೆಂಟಲ್ ಡ್ಯೂಟಿ ಅಂಡರ್ ಆರ್ಟಿಕಲ್ 51A. ನೋಡಿ, ಈ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಇದಕ್ಕೆ ಸೇಮ್ಗೆ ಸಂಬಂಧಪಟ್ಟಂತೆ, ಸೇಮ್ 6ರಿಂದ 14ಕ್ಕೆ ಸಂಬಂಧಪಟ್ಟಂತೆ ಆರ್ಟಿಕಲ್ 45ರಲ್ಲಿ ಹೇಳಿದರು. ಅದನ್ನು ಈಗ ಸ್ವಲ್ಪ ಅಮೆಂಡ್ಮೆಂಟ್ ಮಾಡಿ ಚೇಂಜ್ ಮಾಡಿದ್ದೀವಿ. ಓಕೆ, ಚೇಂಜ್ ಮಾಡಿದ್ದಾರೆ, 0 to 6 ಮಾಡಿದ್ದಾರೆ. ಅವಶ್ಯಕತೆಯಲ್ಲಿ 21A ಇದೆ, ಮತ್ತು 51Aಯಲ್ಲೂ ಕೂಡ ಇದೆ. 51Aಯಲ್ಲಿ 6ರಿಂದ 14 ವರ್ಷದವರೆಗೆ ಮಕ್ಕಳನ್ನು ಓದಿಸುವುದು ಪೋಷಕರ ಕರ್ತವ್ಯ ಅಂತ ಹೇಳಿದ್ದಾರೆ. ಕರ್ತವ್ಯ, ಮೂಲಭೂತ ಕರ್ತವ್ಯಗಳಲ್ಲಿ ಹೇಳಲಾಗಿದೆ. 51Aಯಲ್ಲಿ ಪೋಷಕರ ಕರ್ತವ್ಯ ಅಂತ ಹೇಳಲಾಗಿದೆ. ಓಕೆ, ಅದು ಕೂಡ ಇಂಪಾರ್ಟೆಂಟ್, ನಿಮಗೆ ಕೇಳ್ತಾರೆ. In pursuance of Article 21A, the Parliament enacted the Right of Children to Free and Compulsory Education Act, RTE Act. 2002ರಲ್ಲಿ 86ನೇ ತಿದ್ದುಪಡಿ ಮುಖಾಂತರ ಪಾಸ್ ಮಾಡಿತ್ತು. ಬಟ್ ಅದು ರೈಟ್ ಟು ಎಜುಕೇಷನ್ ಆ್ಯಕ್ಟ್ ಬರಲೇ ಇಲ್ಲ. ಯಾವಾಗ ಬಂದರೆ 2009ರಲ್ಲಿ, ನಿಯರ್ಲಿ 7 ವರ್ಷ ಆದ ನಂತರ 2009ರಲ್ಲಿ ರೈಟ್ ಟು ಎಜುಕೇಷನ್ ಒಂದು ಕಾಯ್ದೆಯನ್ನು ತರ್ತಾರೆ. ಅಂದರೆ ಟೂ ಲೇಟ್, 7 ವರ್ಷ ಕಾಯ್ದೆದ್ದು ರಿಯಲಿ ಟೂ ಲೇಟ್ ಅಂತ ಹೇಳ್ಬೋದು. ಓಕೆ, ವಾಟ್ ಎವರ್ ಇಟ್ ಮೇ ಬಿ, ತಂದಿದ್ದಾರೆ. ದಿಸ್ ಆ್ಯಕ್ಟ್ ಸೀಕ್ಸ್ ಟು ಪ್ರೊವೈಡ್ ದಟ್ ಎವರಿ ಚೈಲ್ಡ್ ಹ್ಯಾಸ್ ಅ ರೈಟ್ ಟು ಬಿ ಪ್ರೊವೈಡೆಡ್ ಫುಲ್ ಟೈಮ್ ಎಲಿಮೆಂಟರಿ ಎಜುಕೇಷನ್ ಆಫ್ ಸ್ಯಾಟಿಸ್ಫ್ಯಾಕ್ಟರಿ ಅಂಡ್ ಈಕ್ವಿಟೇಬಲ್ ಕ್ವಾಲಿಟಿ ಇನ್ ಎ ಫಾರ್ಮಲ್ ಸ್ಕೂಲ್ ವಿಚ್ ಸ್ಯಾಟಿಸ್ಫೈಸ್ ಸರ್ಟೈನ್ ಎಸೆನ್ಷಿಯಲ್ ನಾರ್ಮ್ಸ್ ಆ್ಯಂಡ್ ಸ್ಟ್ಯಾಂಡರ್ಡ್ಸ್. ಓಕೆ, ಕಂಪಲ್ಸರಿ ನಾವು ಎಜುಕೇಷನ್ ಇದು ಹಕ್ಕು, ರೈಟ್ ಟು ಎಜುಕೇಷನ್, ಶಿಕ್ಷಣವನ್ನು ಪಡೆಯುವ ಹಕ್ಕು. ಈಗ ಆರ್ಟಿಕಲ್ 22 ಲಾಸ್ಟ್ ಹಕ್ಕು ನೋಡೋಣ ನಾವೀಗ. ಸ್ವತಂತ್ರದ ಹಕ್ಕಲ್ಲಿ ಲಾಸ್ಟ್ ಹಕ್ಕು ಇದು ಆರ್ಟಿಕಲ್ 22. ಪ್ರೊಟೆಕ್ಷನ್ ಟು ಪರ್ಸನ್ ಹೂ ಆರ್ ಅರೆಸ್ಟೆಡ್ ಆರ್ ಡಿಟೈನ್ಡ್. ಕೆಲವು ಸಂದರ್ಭಗಳಲ್ಲಿ ದಸ್ತಗಿರಿಯಿಂದ ಅಥವಾ ಸ್ಥಾನಬದ್ಧತೆಯಿಂದ ಸಂರಕ್ಷಣೆಯನ್ನು ಹೇಗೆ ಮಾಡಬೇಕು. 2 ರೀತಿ ನೋಡ್ತೀವಿ ನಾವು ಇಲ್ಲಿ ಡಿಟೆನ್ಷನ್ಗಳನ್ನು. ಅರೆಸ್ಟ್ ಮಾಡೋದು 2 ರೀತಿಯಾಗಿ ಅರೆಸ್ಟ್ ಮಾಡ್ತಾರೆ. ಒಂದು ಪನಿಟಿವ್ ಡಿಟೆನ್ಷನ್, ಸೆಕೆಂಡು ಪ್ರಿವೆಂಟಿವ್ ಡಿಟೆನ್ಷನ್. ಪನಿಟಿವ್ ಅಂತಂದರೆ ಡೀಪಾಗಿ ಡಿಸ್ಕಸ್ ಮಾಡೋಣ. ನೆನ್ಪಿಟ್ಕೊಳ್ಳಿ, ಪನಿಟಿವ್, ಪ್ರಿವೆನ್ಷನ್. ಪನಿಟಿವ್ ಅಂದರೆ ದಂಡನಾತ್ಮಕ ಬಂಧನ, ಪ್ರಿವೆಂಟಿವ್ ಅಂತಂದರೆ ತಡೆಗಟ್ಟುವ ಬಂಧನ. ನೆನ್ಪಿಟ್ಕೊಂಬಿಡಿ, ಕ್ರೈಮ್ ಮಾಡಾದ್ಮೇಲೆ ಬಂಧನ ಮಾಡಿದ್ರೆ ಇದು ಪನಿಟಿವ್. ಕ್ರೈಮ್ ಮಾಡೋದಕ್ಕಿಂತ ಮುಂಚಿತವಾಗಿಯೇ ತಡೆಗಟ್ಟೋಕ್ಕೋಸ್ಕರ ಅವರನ್ನು ಬಂಧನ ಮಾಡಿದ್ರೆ ಅದು ಪ್ರಿವೆಂಟಿವ್. ಓಕೆ, ನೆಕ್ಸ್ಟ್ ನೋಡ್ತೋಣ. ಡಿಟೆನ್ಷನ್ ಇಸ್ ಆಫ್ 2 types. One is punitive and preventive. Punitive detention is to punish a person for an offense committed by him after trial and convicted in a court. ಓಕೆ, ಕನ್ವಿಕ್ಷನ್ ಆದಮೇಲೆ, ಅಪರಾಧ ನಿರ್ಣಯ ಆದಮೇಲೆ, ವಿಚಾರಣೆ ಆದಮೇಲೆ ಇದು ಕೊಡ್ತಕ್ಕಂಥದ್ದು, ಅವನನ್ನು ಬಂಧನ ಮಾಡತಕ್ಕಂಥದ್ದು. ಎರಡನೇದು ಪ್ರಿವೆಂಟಿವ್ ಡಿಟೆನ್ಷನ್ ಆನ್ ದ ಅದರ್ ಹ್ಯಾಂಡ್ ಮೀನ್ಸ್ ಡಿಟೆನ್ಷನ್ ಆಫ್ ಎ ಪರ್ಸನ್ ವಿತೌಟ್ ಟ್ರಯಲ್ ಆ್ಯಂಡ್ ಕನ್ವಿಕ್ಷನ್ ಬೈ ಎ ಕೋರ್ಟ್. ಅವನು ಅಪರಾಧನೇ ಮಾಡಿರೋಲ್ಲ, ಅಪರಾಧ ಮಾಡ್ತಾನೆ ಅಂತ ತಿಳ್ಕೊಂಡು ಅವನನ್ನು ನಾವು ಬಂಧನದಲ್ಲಿ ಇರಿಸುವುದು. ಇದಕ್ಕೆ ಸಂಬಂಧಪಟ್ಟಂತೆ ವೆರಿ ವೆರಿ ಇಂಪಾರ್ಟೆಂಟ್ ಇವೆರಡು, ಪನಿಟಿವ್ ಆ್ಯಂಡ್ ಪ್ರಿವೆಂಟಿವ್. ಕ್ವಶನ್ ಕೇಳ್ತಾರೆ ಇದ್ರ ಬಗ್ಗೆ. ಕನ್ಫ್ಯೂಸಿಂಗ್ ಇದೆಯಾ ಇದು ಆರ್ಟಿಕಲ್ 22? ಯಾರು ಅಷ್ಟು ಡೀಪಾಗಿ ಓದಕ್ಕೆ ಹೋಗಂಗಿಲ್ಲ. ಇಟ್ಸ್ ಪರ್ಪಸ್
ಈಸ್ ನಾಟ್ ಟು ಪನಿಷ್ ಎ ಪರ್ಸನ್ ಫಾರ್ ಎ ಪಾಸ್ಟ್ ಅಫೆನ್ಸ್ ಬಟ್ ಟು ಪ್ರಿವೆಂಟ್ ಹಿಮ್ ಫ್ರಮ್ ಕಮಿಟಿಂಗ್ ಆ್ಯನ್ ಅಫೆನ್ಸ್ ಇನ್ ದ ನಿಯರ್ ಫ್ಯೂಚರ್. ಪ್ರಿವೆಂಟಿವ್ ಡಿಟೆನ್ಷನ್ ಅಂದರೆ ಏನಂದರೆ ಪಾಸ್ಟಲ್ಲಿ ಅವ್ನು ಮಾಡ್ತಕ್ಕಂಥ ಕ್ರೈಮ್ಗಳು ಏನಿಲ್ಲ ಇಲ್ಲಿ, ಅವ್ನು ಮುಂದೆ ಮಾಡ್ತಕ್ಕಂಥದ್ದು ಏನಾದ್ರು ತೊಂದರೆ ಇದ್ದರೆ ಅವರಿಗೆ ಗೊತ್ತಾದರೆ ಪ್ರಿವೆಂಟಿವ್ ಡಿಟೆನ್ಷನ್ ಮಾಡ್ತಾರೆ. ಓಕೆ, ಅವ್ನು ಕ್ರೈಮ್ ಮಾಡೋಕ್ಕಿಂತ ಮುಂಚಿತವಾಗಿ ಅವನನ್ನು ಬಂಧನ ಮಾಡಿಬಿಡ್ತಾರೆ. ದಸ್ ಪ್ರಿವೆಂಟಿವ್ ಡಿಟೆನ್ಷನ್ ಇಸ್ ಓನ್ಲಿ ಪ್ರಿಕಾಷನರಿ ಮೆಜರ್ ಅಂಡ್ ಬೇಸ್ಡ್ ಆನ್ ಸಸ್ಪಿಷನ್ಸ್. ಪ್ರಿಕಾಷನರಿ ಮೆಜರ್ ಅಷ್ಟೇ ಇದು, ಅಂದರೆ ಅನುಮಾನ ಪಟ್ಟು ಅವನ ಮೇಲೆ ಅವನೇನಾದ್ರು ಮಾಡ್ಬೋದು, ಜನಗಳನ್ನು ಮುಂದೆ ಏನಾದ್ರು ತೊಂದರೆ ಕೊಡ್ಬೋದು ಅಂತೇಳಿ ಮೊದಲೇ ಅವನ ಬಂಧನದಲ್ಲಿ ಇಡುವುದು, ಇದು ಪ್ರಿವೆಂಟಿವ್ ಡಿಟೆನ್ಷನ್. ಪನಿಟಿವ್ ಅಂದರೆ ಅವನು ಆದಮೇಲೆ ಎಲ್ಲ ಅಪರಾಧ ಮಾಡಾದ್ಮೇಲೆ ಅವನ್ನ ಬಂಧನ ಮಾಡಿಬಿಟ್ಟು ವಿಚಾರಣೆ ಎಲ್ಲ ಹೊರಪಡಿಸಿ ಅಪರಾಧವನ್ನು ನಿರ್ಣಯ ಮಾಡಿ ಅವನ ಬಂಧನದಲ್ಲಿ ಇಡುವುದು. ಈಗ ಆರ್ಟಿಕಲ್ 22 ಹ್ಯಾಸ್ 2 ಪಾರ್ಟ್ಸ್. 22ನೇ ಒಂದು ವಿಧಿ 2 ಪಾರ್ಟ್ಗಳನ್ನು ಹೊಂದಿದೆ. ದ ಫಸ್ಟ್ ಪಾರ್ಟ್ ಡೀಲ್ಸ್ ವಿತ್ ದ ಕೇಸಸ್ ಆಫ್ ಆರ್ಡಿನರಿ ಲಾಸ್ ಅಂಡ್ ದ ಸೆಕೆಂಡ್ ಪಾರ್ಟ್ ಡೀಲ್ಸ್ ವಿತ್ ದ ಕೇಸಸ್ ಆಫ್ ಪ್ರಿವೆಂಟಿವ್ ಡಿಟೆನ್ಷನ್ ಲಾ. ಫಸ್ಟ್ ಲಾ ಏನು ಹೇಳ್ತದೆ, ಪನಿಟಿವ್ ಡಿಟೆನ್ಷನ್ ಬಗ್ಗೆ ಹೇಳ್ತದೆ. ಸೆಕೆಂಡು ಪಾರ್ಟು ಪ್ರಿವೆಂಟಿವ್ ಡಿಟೆನ್ಷನ್ ಬಗ್ಗೆ ಹೇಳ್ತದೆ. ನಾರ್ಮಲ್ ಆರ್ಡಿನರಿ ಲಾ ಅಲ್ಲಿ ಅಂದರೆ ಅದು ಪನಿಟಿವ್ ನೋಡ್ತಾವನ. ಫಸ್ಟ್ ಪನಿಟಿವ್ ನೋಡೋಣ. ಫಸ್ಟ್ ಪಾರ್ಟ್ ಆಫ್ ಆರ್ಟಿಕಲ್ 22 ಕಾನ್ಫರ್ಸ್ ದ ಫಾಲೋಯಿಂಗ್ ರೈಟ್ಸ್ ಆನ್ ಎ ಪರ್ಸನ್ ಹೂ ಇಸ್ ಅರೆಸ್ಟೆಡ್ ಆರ್ ಡಿಟೈನ್ಡ್ ಅಂಡರ್ ದ ಆರ್ಡಿನರಿ ಲಾ. ನಾರ್ಮಲ್ ಆಗಿ ಹೆಂಗಿರ್ತದೆ ಅಂತ ನೋಡೋಣ. ನಾರ್ಮಲ್, ದ ಫಸ್ಟ್ ಓಕೆ, ದ ರೈಟ್ ಟು ಬಿ ಇನ್ಫಾರ್ಮ್ಡ್ ಆಫ್ ದ ಗ್ರೌಂಡ್ ಆಫ್ ಅರೆಸ್ಟ್. ದಸ್ತಗಿರಿಯಾದ ಅಥವಾ ಅರೆಸ್ಟ್ ಆದಂಥ ಯಾರೇ ವ್ಯಕ್ತಿಗೆ ಅಂತಹ ದಸ್ತಗಿರಿಯ ಕಾರಣವನ್ನು ಆದಷ್ಟು ಬೇಗನೆ ತಿಳಿಸದೆ ಅವನನ್ನು ಅಭಿರಕ್ಷೆಯಲ್ಲಿ ತಡೆಹಿಡಿಸತಕ್ಕದ್ದಲ್ಲ. ರೈಟ್ ಟು ಬಿ ಇನ್ಫಾರ್ಮ್ಡ್ ಆನ್ ದ ಗ್ರೌಂಡ್ಸ್ ಆಫ್ ಅರೆಸ್ಟ್, ರೈಟ್ ಟು ಕನ್ಸಲ್ಟ್ ಅಂಡ್ ಬಿ ಡಿಪೆಂಡೆಡ್ ಬೈ ಎ ಲೀಗಲ್ ಪ್ರಾಕ್ಟಿಷನರ್. ತನಗೆ ಇಷ್ಟವಾದ ನ್ಯಾಯವಾದಿಯೊಡನೆ ಸಮಾಲೋಚಿಸುವ ಮತ್ತು ಅದರ ಮೂಲಕ ಪ್ರತಿರಕ್ಷಿಸಿಕೊಳ್ಳುವ ಹಕ್ಕನ್ನು ಆ ವ್ಯಕ್ತಿಗೆ ನಿರಾಕರಿಸತಕ್ಕದ್ದಲ್ಲ ಅಂತ ಹೇಳ್ತದೆ. ಮತ್ತು ಮೂರನೇದು, ರೈಟ್ ಟು ಬಿ ಪ್ರೊಡ್ಯೂಸ್ಡ್ ಬಿಫೋರ್ ಎ ಮ್ಯಾಜಿಸ್ಟ್ರೇಟ್ ವಿತಿನ್ 24 hours ಎಕ್ಸ್ಕ್ಲೂಡಿಂಗ್ ದ ಜರ್ನಿ ಟೈಮ್. ದಸ್ತಗಿರಿಯಾದ ಹಾಗೂ ಅಭಿರಕ್ಷೆಯಲ್ಲಿ ತಡೆ ಹಿಡಿದಿರಿಸಲಾದ ತಡೆಹಿಡಿಸಲಾದ ಪ್ರತಿಯೊಬ್ಬ ವ್ಯಕ್ತಿಯನ್ನು ದಸ್ತಗಿರಿಯಾದ ಸ್ಥಳದಿಂದ ಮ್ಯಾಜಿಸ್ಟ್ರೇಟ್ನ ನ್ಯಾಯಾಲಯಕ್ಕೆ ಹೋಗುವುದಕ್ಕೆ ಅವಶ್ಯವಾದ ಕಾಲವನ್ನು ಹೊರತುಪಡಿಸಿ ದಸ್ತಗಿರಿಯ ತರುವಾಯ 24 ಗಂಟೆಗಳ ಅವಧಿಯೊಳಗೆ ಅತ್ಯಂತ ಸಮೀಪದ ಮ್ಯಾಜಿಸ್ಟ್ರೇಟನ ಮುಂದೆ ಹಾಜರುಪಡಿಸತಕ್ಕದ್ದು ಅಂತ ಹೇಳ್ತದೆ. ನೋಡಿ, ಮತ್ತು ನಾಲ್ಕನೇದು, ರೈಟ್ ಟು ಬಿ ರಿಲೀಸ್ಡ್ ಆಫ್ಟರ್ 24 hours ಅನ್ಲೆಸ್ ದ ಮ್ಯಾಜಿಸ್ಟ್ರೇಟ್ ಅಥರೈಸಸ್ ಫರ್ದರ್ ಡಿಟೆನ್ಷನ್. ಮ್ಯಾಜಿಸ್ಟ್ರೇಟ್ಗೆ ಹೋದಾಗ ಅವ್ರು ಹೇಳ್ತಾರೆ ಡಿಟೆನ್ಷನ್ ಮಾಡಬೇಕು ಬೇಡ ಅಂತೇಳಿ. ಅವರು ಬೇಡ ಅಂತಂದರೆ ನಾವು ಅವನ್ನ 24 ಒಳಗಡೆ ಅವರ್ಗಳೊಳಗಡೆ ಅವನ್ನ ಬಿಟ್ಬಿಡಬೇಕು. 24 hours ಆದ ತಕ್ಷಣ ಅವ್ನು ಬಿಟ್ಬಿಡಬೇಕು. ಇಲ್ಲ ಮ್ಯಾಜಿಸ್ಟ್ರೇಟ್ ಅವ್ನು ಡಿಟೆನ್ಷನ್ ನೀವು ಅವ್ರನ್ನ ಮತ್ತೆ ಬಂಧನ ಇರಿಸಿ ಅಂತ ಹೇಳಿದ್ರೆ ನಾವು ಬಂಧನಕ್ಕೆ ಅವ್ನು ಒಳಪಡಿಸಬೇಕು ಅಂತೇಳಿ. ಓಕೆ, ಅರ್ಥ ಮಾಡ್ಕೊಳ್ಳಿ ನೀಟಿಗೆ. ಆರ್ಟಿಕಲ್ 22 ಅಲ್ಲಿ 2 ಪಾರ್ಟ್ ಬರ್ತವೆ ವಿಧಿ 22ರಲ್ಲಿ. ಒಂದು ಪನಿಟಿವ್ ಡಿಟೆನ್ಷನ್ನು, ಎರಡನೇದು ಪ್ರಿವೆಂಟಿವ್ ಡಿಟೆನ್ಷನ್ನು. ಪನಿಟಿವ್ ಅಲ್ಲಿ ನಾರ್ಮಲ್ ಆರ್ಡಿನರಿ ಆಗಿ ಸಂಬಂಧಪಟ್ಟಂತೆ ಯಾವುದೇ ವ್ಯಕ್ತಿನ ಅರೆಸ್ಟ್ ಮಾಡಿದಾಗ ನಾವು ಅವನ್ನ ಯಾಕೆ ಅರೆಸ್ಟ್ ಮಾಡಿದ್ದೀವಿ ಅಂತ ಅನ್ನೋದನ್ನು ನಾವು ಕರೆಕ್ಟಾಗಿ ರೀಸನ್ ಕೊಡಲೇಬೇಕು. ಯಾಕಪ್ಪ ನೀನು ಅರೆಸ್ಟ್ ಮಾಡಿದ್ವಿ, ಸುಮ್ಮನೆ ಹೋಗ್ಬಿಟ್ಟು ಯಾರ ಹತ್ರ ಹೋಗಿ ಅರೆಸ್ಟ್ ಮಾಡೋಕ್ಕೆ ಬರೋಂಗಿಲ್ಲ. ಅವ್ನಿಗೆ ರೀಸನ್ ಕೊಡಬೇಕು, ಯಾಕೆ ಅರೆಸ್ಟ್ ಮಾಡಿ ಅವ್ನು ಕೇಳೋದಕ್ಕೆ ಅಧಿಕಾರ ಇದೆ. ಯಾರಾದರೂ ಪೊಲೀಸವ್ರು ಬಂದರೆ ಯಾಕೆ ನಾನು ಅರೆಸ್ಟ್ ಮಾಡ್ತಿದ್ದಾರೆ ಅಂತ ಕೇಳ್ಬೋದು, ರೀಸನ್ ಕೇಳ್ಬೋದು ಅವರು. ಎರಡನೇದು, ಅವ್ರು ಹೇಳ್ದಂಗೆ ಇರೋಕ್ಕೆ ಬರಲ್ಲ, ಹೇಳಲೇಬೇಕು ಕಂಪಲ್ಸರಿ. ಎರಡನೇದು, ಅವನಿಗೆ ಒಬ್ಬ ವಕೀಲರನ್ನ ಇಟ್ಕೋಬೋದು ಬೇಕಾದ್ರೆ ಅವನು ತನಗೆ ಸಂಬಂಧಪಟ್ಟಂತೆ ತನ್ನ ಪರವಾಗಿ ವಾದ ಮಾಡಲು ವಕೀಲರ ಇಟ್ಕೋಬೋದು ಅವನು. ಇದು ಎರಡನೇದು. ಇಲ್ಲ ವಕೀಲರು ಇಟ್ಕೊಳಕ್ಕೆ ಬರಲ್ಲ ಅಂತ ಹೇಳಂಗಿಲ್ಲ. ಮೂರನೇದು, ಅವನ್ನ ಬಂಧನಕ್ಕೆ ಒಳಪಡಿಸ್ಕೊಂತಾರೆ. ಅವನಿಗೆ ಯಾರೋ ಒಂದು ಹೇಳ್ತಾರೆ ಅನ್ಕೊಳ್ಳೋಣ, ಓಕೆ ನಿಂಗೆ ಅರೆಸ್ಟ್ ಮಾಡಿದಪ್ಪ, ನಿಂಗೆ ಈ ರೀತಿ ಅರೆಸ್ಟ್ ಮಾಡ್ತೀವಿ, ಈ ಗ್ರೌಂಡಲ್ಲಿ ಅರೆಸ್ಟ್ ಮಾಡ್ತೀವಿ, ಇದನ್ನು ಮಾಡಿದೆ ಅಂತ ಅರೆಸ್ಟ್ ಮಾಡಿದಾಗ ಅವನ್ನ ಎಲ್ಲಿಗೂ ಕರ್ಕೊಂಡು ಹೋಗಂಗಿಲ್ಲ. ವಿತಿನ್ 24 hours ಒಳಗಡೆ ಅವರು ಎಲ್ಲರೂ ಜರ್ನಿ, ಎಲ್ಲರಿಗೆ ಎಕ್ಸಾಂಪಲು ಜಮ್ಮು ಕಾಶ್ಮೀರ ಕರ್ಕೊಂಬರ್ತಾಯಿದ್ರು, ಎಲ್ಲಿ ಕರ್ನಾಟಕ ಹೈಕೋರ್ಟಿಗೆ ಅನ್ಕೊಳ್ಳೋಣ. ಜರ್ನಿಲೇ ಆಗೋಗುತ್ತೆ, ಅವ್ರು ಬಸ್ಸಲ್ಲಿ ಕಾರಲ್ಲಿ ಇದರಲ್ಲಿ ನೆಕ್ಸ್ಟ್ ಜೀಪಲ್ಲಿ ಬರ್ತಾಯಿದ್ರೆ. ಅದರಿಂದ ಜರ್ನಿ ಟೈಮನ್ನು ಹೊರತುಪಡಿಸಿ 24 ಗಂಟೆಗಳ ಒಳಗಡೆ ಅವನ್ನ ಮ್ಯಾಜಿಸ್ಟ್ರೇಟ್ ಮುಂದೆ, ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಮುಂದೆ ಅವನ್ನ ನಾವು ತಂದು ನಿಲ್ಲಿಸಬೇಕು. ಮ್ಯಾಜಿಸ್ಟ್ರೇಟ್ ಮುಂದೆ ಜರ್ನಿ ಟೈಮನ್ನು ಹೊರತುಪಡಿಸಿ 24 ಗಂಟೆ ಒಳಗಡೆ ಅವ್ರನ್ನ ಅದನ್ನು ಇದು ಮಾಡಿದ ತಕ್ಷಣ
ಹಾಜರು ಮಾಡಿದ ತಕ್ಷಣ ಮ್ಯಾಜಿಸ್ಟ್ರೇಟ್ರು ಓಕೆ ನೀವು ಅವನ್ನ ಅರೆಸ್ಟ್ ಮಾಡೋದು ಕರೆಕ್ಟಾಗಿದೆ ಅಂತಂದರೆ ಮುಂದುವರಿಸ್ಬೋದು, ಅವನ್ನ ಮತ್ತೆ ಬಂದಲ್ಲಿ ಇರಿಸ್ತಾರೆ. ಇಲ್ಲಪ್ಪ ನೀವು ಮಾಡೋದು ತಪ್ಪಿದೆ ಅಂತಂದು ಅವನ್ನ ಬಿಡುಗಡೆ ಕೂಡ ಮಾಡ್ಬೋದು ಮ್ಯಾಜಿಸ್ಟ್ರೇಟ್ರು. ಓಕೆ, ಇದು ನಿಮ್ಗೆ ಅರ್ಥ ಮಾಡ್ಕೋಬೇಕು ಇಷ್ಟು. ಎರಡನೇದು ಈ ಪ್ರಿವೆಂಟಿವ್ ಡಿಟೆನ್ಷನ್ ಇದೆ. ನೆಕ್ಸ್ಟ್ ಪ್ರಿವೆಂಟಿವ್ ಡಿಟೆನ್ಷನ್ ನೋಡ್ತಾಗೋಣ. ಪ್ರಿವೆಂಟಿವ್ ಡಿಟೆನ್ಷನ್ ಇಸ್ ಆರ್ ನಾಟ್ ಅವೈಲೇಬಲ್ ಟು ಎನಿಮಿ ಎಲಿಯನ್. ನಾವೀಗ ಪಾಕಿಸ್ತಾನದವ್ರು ಬಂದ್ಬಿಟ್ಟು ಅವ್ರನ್ನ ಅರೆಸ್ಟ್ ಮಾಡಿದಾಗ ಅವ್ರಿಗೆ ಈ ಪ್ರಿವೆಂಟಿವ್ ಡಿಟೆನ್ಷನ್ ಇರೋದಿಲ್ಲ. ಲಾಗಳು ಅಪ್ಲೈ ಆಗಂಗಿಲ್ಲ ಅವರಿಗೆ. ಈ ಕಾರಣಗಳು ಅವ್ರು ಬಂದು ವಕೀಲರು ಇಟ್ಕೋಬೇಕು, ಅವೆಲ್ಲ ಅಪ್ಲೈ ಆಗಂಗಿಲ್ಲ. ನೋಡ್ತಾಗೋಣ, ಪ್ರತಿಯೊಂದು ನೋಡ್ತಾಗೋಣ. ದ ಸುಪ್ರೀಂ ಕೋರ್ಟ್ ಆಲ್ಸೋ ರೂಲ್ಡ್ ದಟ್ ದ ಅರೆಸ್ಟ್ ಅಂಡ್ ಡಿಟೆನ್ಷನ್ ಇನ್ ದ ಫಸ್ಟ್ ಪಾರ್ಟ್ of Article 22 do not cover arrest under the orders of court, civil arrest on failure to pay income tax and deportation of an alien. ಈಗೇನು ನಾವು ನೋಡಿದ್ವಿ, ಈ ನಾರ್ಮಲ್ ಲಾಗಳಲ್ಲಿ ಸಂಬಂಧಪಟ್ಟಂತೆ ನೋಡಿದ್ವಿ ಯಾವ ರೀತಿ ಬಂಧನವನ್ನು ಮಾಡಬೇಕು ಅಂತೇಳಿ, ಬಂಧನ ಮಾಡಾದ ನಂತರ ಯಾವ ರೀತಿ ಆಗಬೇಕು ಅಂತೇಳಿ. ಅದಕ್ಕೆ ಸಂಬಂಧಪಟ್ಟಂತೆ ಸಿವಿಲ್ ಅರೆಸ್ಟ್, ಸಾಮಾನ್ಯ ನಾಗರಿಕವಾಗಿ ಏನಾದ್ರು ಇದು ಮಾಡಿಬಿಟ್ಟು ಅರೆಸ್ಟ್ ಆದಾಗ, ಇನ್ಕಮ್ ಟ್ಯಾಕ್ಸ್ ಪೇ ಮಾಡಿಲ್ಲ ಅಂತೇಳಿ ಅರೆಸ್ಟ್ ಆದರೆ, ಇವೆಲ್ಲ ಇಲ್ಲಿಗೆ ಬರೋದಿಲ್ಲ ಅಂತೇಳಿ. ಓಕೆ, ಇದಕ್ಕೆ ಸಂಬಂಧಪಡಲ್ಲ ಈ ಒಂದು ರೂಲ್ಸ್ ಅಲ್ಲ. ಅದಕ್ಕೆ ಬೇರೆ ರೂಲ್ಸ್ ಇರ್ತದೆ. ಇನ್ಕಮ್ ಟ್ಯಾಕ್ಸ್ ಪೇ ಮಾಡಿಲ್ಲ ಅಂದರೆ ಬೇರೆ ರೂಲ್ಸು, ಅವನು ಬೇರೆ ರೀತಿಯಾಗಿ ಅವನ್ನ ಶಿಕ್ಷಿಸ್ತಾರೆ. ದೇ ಅಪ್ಲೈ ಓನ್ಲಿ ಟು ಎನ್ ಆಕ್ಟ್ ಆಫ್ ಕ್ರಿಮಿನಲ್ ಆರ್ ಕ್ವಾಸಿ ಕ್ರಿಮಿನಲ್ ನೇಚರ್ ಆರ್ ಸಮ್ ಆಕ್ಟಿವಿಟಿ ಪ್ರಿಜುಡಿಷಿಯಲ್ ಟು ಪಬ್ಲಿಕ್ ಇಂಟ್ರೆಸ್ಟ್. ಓಕೆ, ಕ್ರಿಮಿನಲ್ ಮತ್ತು ಕ್ವಾಸಿ ಕ್ರಿಮಿನಲ್ ಸಂಬಂಧಪಟ್ಟಂತೆ ಅಂಥವಕ್ಕೆ ಮಾತ್ರ ಇದು ಅಪ್ಲೈ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್. ಈ ಒಂದು ರೂಲ್ಸ್ ಏನು ಹೇಳಿದೆ ನಿಮಗೆ, ಇದು ಅಪ್ಲೈ ಆಗುತ್ತೆ. ಈಗ ಸೆಕೆಂಡ್ ಪಾರ್ಟು ಪ್ರಿವೆಂಟಿವ್ ಡಿಟೆನ್ಷನ್ ಲಾ, ವೆರಿ ವೆರಿ ಇಂಪಾರ್ಟೆಂಟು. ಇದು ಸಿಟಿಸನ್ ಮತ್ತು ಎಲಿಯನ್ಗೆ ಎರಡರಿಗೂ ಕೂಡ ಇರ್ತವೆ. ಬಟ್ ಇದು ಆರ್ಡಿನರಿ ಲಾಸು ಓನ್ಲಿ ಸಿಟಿಸನ್ಸ್ಗೆ ಇರ್ತವೆ, ಏಲಿಯನ್ಸಿಗೆ ಇರೋಂಗಿಲ್ಲ. ಇದು ಇಂಪಾರ್ಟೆಂಟ್ ನಿಮಗೆ. ಓಕೆ, ಏಲಿಯನ್ಸ್ ಇರೋಂಗಿಲ್ಲ, ಅದು ಎನಿಮಿ ಏಲಿಯನ್ಸಿಗೆ ಇರೋಂಗಿಲ್ಲ. ಬಟ್ ಪ್ರಿವೆಂಟಿವ್ ಡಿಟೆನ್ಷನ್ನು ಎರಡು ಜನಕ್ಕೂ ಇರ್ತಾವೆ. The detention of a person cannot exceed 3 months unless an advisory board reports sufficient cause for extended detention. This board is to consist of judges of a court. ಯಾರನ್ನೊಬ್ಬನ ಪ್ರಿವೆಂಟ್ ಸರ್ಕಾರದ ಸಂಸತ್ತು ರೂಲ್ ಮಾಡುತ್ತೆ, ಸಂಸತ್ತು ಮಾಡ್ಬೋದು. ಇಲ್ಲಿ ಸ್ಟೇಟಲ್ಲಿ ಏನಿದೆ ಅಸೆಂಬ್ಲಿ ಕೂಡ ಮಾಡ್ಬೋದು, ವಿಧಾನಸಭೆ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಕಾನೂನನ್ನು ರಚನೆ ಮಾಡ್ಬೋದು. ಈಗಿನ ಕಾನೂನು ಪ್ರಕಾರ ಯಾರಾದ್ರೂ ಒಬ್ಬರನ್ನ ನಾವು ಅರೆಸ್ಟ್ ಮಾಡಿದಾಗ, ಪ್ರಿವೆಂಟಿವ್ ಡಿಟೆನ್ಷನ್ ಮುಖಾಂತರ ಅರೆಸ್ಟ್ ಮಾಡಿದಾಗ, ಅವನ್ನ ಅಪ್ ಟು 3 ಮಂತ್ಸ್ವರೆಗೂ ಮಾತ್ರ ಅವನನ್ನು ನಾವು ಬಂಧನದಲ್ಲಿ ಇರಿಸ್ಬೋದು. ಆಫ್ಟರ್ 3 ಮಂತ್ಸ್ ಆದ ನಂತರ ಅವನನ್ನು ಒಂದು ಸಲಹಾ ಮಂಡಳಿ ಇರ್ತದೆ, ಸಲಹಾ ಮಂಡಳಿ, ಅದರಲ್ಲಿ ಹೈಕೋರ್ಟ್ ಜಡ್ಜ್ಗಳಿರ್ತಾರೆ. ಆ ಜಡ್ಜಸ್ಗಳ ಮುಂದೆ ಹಾಜರುಪಡಿಸಬೇಕು. ಓಕೆ, ಅವ್ರ ಹತ್ರ ಪರ್ಮಿಷನ್ ತೊಗೊಂಡು ನಾವು ಮತ್ತೆ ಡಿಟೆನ್ಷನ್ ಮಾಡ್ಬೋದು. ಅಥವಾ ಅವ್ರು ಹೇಳ್ಬೋದು ಪರ್ಮಿಷನ್ ಕೊಟ್ಟರೆ ಓಕೆ, ಪರ್ಮಿಷನ್ ಕೊಡಲ್ಲ ಅಂದರೆ ಅವ್ನು ಬಿಟ್ಬಿಡ್ಬೇಕು. ನೋಡೋಣ ಅದ್ರ ಬಗ್ಗೆ ಸಂಬಂಧಪಟ್ಟಂತೆ ಬೇರೆದಕ್ಕೂ ಅವಕಾಶಗಳಿದೆ. ಸರಿ, ಅವನ್ನ ಸಲಹಾ ಮಂಡಳಿಗೆ ಮುಂದೆ ಒಪ್ಪಿಸಲಿಲ್ಲ ಅಂದರೆ ಏನಾಗುತ್ತೆ ಅದಕ್ಕೂ ನೋಡೋಣ, ಸಂಬಂಧಪಟ್ಟ ನೋಡೋಣ. ದ ಗ್ರೌಂಡ್ಸ್ ಆಫ್ ಡಿಟೆನ್ಷನ್ ಶುಡ್ ಬಿ ಕಮ್ಯುನಿಕೇಟೆಡ್ ಟು ದ ಡಿಟೆನ್ಯೂ. ಹೌಎವರ್ ದ ಫ್ಯಾಕ್ಟ್ಸ್ ಕನ್ಸಿಡರ್ಡ್ ಟು ಬಿ ಅಗೇನ್ಸ್ಟ್ ದ ಪಬ್ಲಿಕ್ ಇಂಟ್ರೆಸ್ಟ್ ನೀಡ್ ನಾಟ್ ಬಿ ಡಿಸ್ಕ್ಲೋಸ್ಡ್. ಅವನು ಯಾಕೆ ಅರೆಸ್ಟ್ ಮಾಡಿದ್ದೀವಿ, ಯಾಕೆ ಡಿಟೆನ್ಷನ್ ಮಾಡಿದ್ದೀವಿ ಅಂತೇಳಿ ಮೊದಲು ಕೇಳ್ಬೋದಿತ್ತು. ನಾರ್ಮಲ್ ಆರ್ಡಿನರಿ ಆದರೆ ಕೇಳ್ತೀವಿ, ನನ್ನನ್ನು ಯಾಕೆ ಅರೆಸ್ಟ್ ಮಾಡ್ತಿದ್ದೀರಾ ನೀವು. ಬಟ್ ಇಲ್ಲಿ ಇವನು ಕೇಳುವಂಥ ಅಧಿಕಾರ ಇದೆ. ಆದರೆ ಸಾರ್ವಜನಿಕ ಹಿತಾಸಕ್ತಿಗೆ ಸಂಬಂಧಪಟ್ಟಂತೆ ಇದ್ದರೆ ಅದನ್ನು ಕೂಡ ಅವನಿಗೆ ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಜಸ್ಟ್ ಅವನ್ನ ಅರೆಸ್ಟ್ ಮಾಡ್ಕೊಂಡು ಹೋಗಿ ಸುಮ್ಮನೆ ತಗೊಂಡೋಗಿ ಅವ್ನು ಇಡ್ಬೋದು ಕಸ್ಟಡಿಯಲ್ಲಿ. ಇಂತಹ ಒಂದು ಅಧಿಕಾರ ಕೂಡ ಇದೆ. ದ ಡಿಟೆನ್ಯೂ ಶುಡ್ ಬಿ ಅಫೋರ್ಡೆಡ್ ಆನ್ ಅಪರ್ಚುನಿಟಿ ಟು ಮೇಕ್ ಎ ರೆಪ್ರೆಸೆಂಟೇಷನ್ ಅಗೇನ್ಸ್ಟ್ ದ ಡಿಟೆನ್ಯೂ ಆರ್ಡರ್. ಓಕೆ, ಅವನು ಬೇಕಾದ್ರೆ ಅಪರ್ಚುನಿಟಿ ಮಾಡ್ಕೋಬೋದು ಅಂತೇಳಿ. ಓಕೆ, ಇಸ್ ನಾಟ್ ದಟ್ ಮಚ್ ಇಂಪಾರ್ಟೆಂಟ್. ಓಕೆ, ಆರ್ಟಿಕಲ್ 22 ಆಲ್ಸೋ ಅಥರೈಸಸ್ ದ ಪಾರ್ಲಿಮೆಂಟ್ ಟು ಪ್ರಿಸ್ಕ್ರೈಬ್. ಪಾರ್ಲಿಮೆಂಟು ಈ ಒಂದು ಇದಕ್ಕೆ ಸಂಬಂಧಪಟ್ಟಂತೆ ರೂಲ್ಗಳು ಮಾಡ್ತಕ್ಕಂಥ ಅಧಿಕಾರವನ್ನು ಹೊಂದಿದೆ. ನೋಡ್ತಾ ಹೋಗೋಣ, ಪ್ರತಿಯೊಂದನ್ನು ನೋಡ್ತಾ ಹೋಗೋಣ. ಒಂದೇದು, ದ ಸರ್ಕಮ್ಸ್ಟೆನ್ಸಸ್ ಅಂಡ್ ದ ಕ್ಲಾಸಸ್ ಆಫ್ ಕೇಸಸ್ ಇನ್ ವಿಚ್ ಎ ಪರ್ಸನ್ ಕ್ಯಾನ್ ಬಿ ಡಿಟೈನ್ಡ್ ಫಾರ್ ಮೋರ್ ದನ್ 3 months ಅಂಡರ್ ಎ ಪ್ರಿವೆಂಟಿವ್ ಡಿಟೆನ್ಷನ್ ಲಾ ವಿತೌಟ್ obtaining ದ ಒಪಿನಿಯನ್ ಆಫ್ ದ ಅಡ್ವೈಸರಿ ಬೋರ್ಡ್. ಪಾರ್ಲಿಮೆಂಟ್ಗೆ ಅಧಿಕಾರ ಇದೆ. 3 ತಿಂಗಳ ನಂತರ ಸಲಹಾ ಮಂಡಳಿಗೆ ನಾವು ಹೋಗಿ ಮೀಟ್ ಆಗ್ತಕ್ಕಂಥ ಅವಶ್ಯಕತೆ ಇಲ್ಲ. ಅಂತಹ ಒಂದು ಅಧಿಕಾರವನ್ನು ಕೂಡ ಇದು ಸಂಸತ್ತು ಕಾನೂನು ಮಾಡ್ತಕ್ಕಂಥ ಅಧಿಕಾರ ಇದೆ. 3 ತಿಂಗಳಾದ್ಮೇಲೆ ಹೋಗ್ಬೇಕಾ, ಅದು ಸಂಸತ್ತು ಅದೊಂದು ಕಾನೂನು ಮಾಡಿ ಹೇಳ್ಬೋದು. ಈ ಸಂಸತ್ತು ಕಾನೂನು ಮಾಡಿದೆ 3 ತಿಂಗಳು.
ದ ಮ್ಯಾಕ್ಸಿಮಮ್ ಪೀರಿಯಡ್ ಫಾರ್ ವಿಚ್ ಪರ್ಸನ್ ಕ್ಯಾನ್ ಬಿ ಡಿಟೈನ್ಡ್ ಇನ್ ಎನಿ ಕ್ಲಾಸಸ್ ಆಫ್ ಕೇಸಸ್ ಅಂಡರ್ ಎ ಪ್ರಿವೆಂಟಿವ್ ಡಿಟೆನ್ಷನ್ ಇಲ್ಲ, ಎಷ್ಟು ತಿಂಗಳವನ್ನು ನಾವು ಮ್ಯಾಕ್ಸಿಮಮ್ ಪೀರಿಯಡನ್ನು ನಾವು ಬಂಧಿಸಬಹುದು ಅನ್ನೋದನ್ನು ಕೂಡ ಅಧಿಕಾರ, ಒಂದು ಕಾನೂನು ಮಾಡತಕ್ಕ ಅಧಿಕಾರ ಪಾರ್ಲಿಮೆಂಟ್ಗಿದೆ. ದ ಪ್ರೊಸೀಜರ್ ಟು ಬಿ ಫಾಲೋಡ್ ಬೈ ಅನ್ ಅಡ್ವೈಸರಿ ಬೋರ್ಡ್ ಇಸ್ ಅನ್ ಇನ್ಕ್ವೈರಿ. ಹೇಗೆ ಸಲಹಾ ಮಂಡಳಿಯಲ್ಲಿ ಹೈಕೋರ್ಟ್ ಮೆಂಬರ್ಸ್ಗಳಿರ್ತಾರೆ, ಹೈಕೋರ್ಟ್ ಜಡ್ಜ್ಗಳಿರ್ತಾರೆ, ಅದರಲ್ಲಿ ಹೇಗೆ ಅವರು ಪ್ರೊಸೀಜರನ್ನು ಯಾವ ರೀತಿ ಫಾಲೋ ಮಾಡಬೇಕು ಅನ್ನೋದನ್ನು ಕೂಡ ಹೇಳ್ತಕ್ಕಂಥ ಅಧಿಕಾರ, ಅದಕ್ಕೆ ಸಂಬಂಧಪಟ್ಟಂತೆ ಕಾನೂನು ಮಾಡ್ತಕ್ಕಂಥ ಅಧಿಕಾರ ಸಂಸತ್ತಿಗೆ ಇದೆ. ನಮ್ಮ ಸಂವಿಧಾನ ಈ ಕಾನೂನು ಮಾಡ್ತಕ್ಕಂಥ ಅಧಿಕಾರ, ಅದಕ್ಕೆ ಪ್ರಿವೆಂಟಿವ್ ಡಿಟೆನ್ಷನ್ಗೆ ಸಂಬಂಧಪಟ್ಟಂತೆ ಕಾನೂನು ಮಾಡ್ತಕ್ಕಂಥ ಅಧಿಕಾರವನ್ನು ಸಂಸತ್ತು ಮತ್ತು ಸ್ಟೇಟ್, ರಾಜ್ಯದ ವಿಧಾನಸಭೆಗಳಿಗೆ ಕರೆಕ್ಟಾಗಿ ಡಿವೈಡ್ ಮಾಡಿದೆ. ನೋಡ್ತಾ ಹೋಗೋಣ ಏನು ಡಿವೈಡ್ ಮಾಡಿದೆ ನೋಡಿ. ದ ಕಾನ್ಸ್ಟಿಟ್ಯೂಷನ್ ಹ್ಯಾಸ್ ಡಿವೈಡೆಡ್ ದ ಲೆಜಿಸ್ಲೇಟಿವ್ ಪವರ್ ವಿತ್ ರಿಗಾರ್ಡ್ ಟು ಪ್ರಿವೆಂಟಿವ್ ಡಿಟೆನ್ಷನ್ ಬಿಟ್ವೀನ್ ದ ಪಾರ್ಲಿಮೆಂಟ್ ಅಂಡ್ ಸ್ಟೇಟ್ ಲೆಜಿಸ್ಲೇಚರ್. ಎರಡೂ ಕೂಡ ಪಾರ್ಲಿಮೆಂಟ್, ಸಂಸತ್ತು ಮತ್ತು ರಾಜ್ಯದ ವಿಧಾನಸಭೆ ಕೂಡ ಎರಡೂ ಕೂಡ ಇಲ್ಲಿ ಪ್ರಿವೆಂಟಿವ್ ಡಿಟೆನ್ಷನ್ಗೆ ಸಂಬಂಧಪಟ್ಟಂತೆ ಕಾನೂನನ್ನು ಮಾಡಬಹುದು. ದ ಪಾರ್ಲಿಮೆಂಟ್ ಹ್ಯಾಸ್ ಎಕ್ಸ್ಕ್ಲೂಸಿವ್ ಅಥಾರಿಟಿ ಟು ಮೇಕ್ ಎ ಲಾ ಆಫ್ ಪ್ರಿವೆಂಟಿವ್ ಡಿಟೆನ್ಷನ್ ಫಾರ್ ರೀಸನ್ ಕನೆಕ್ಟೆಡ್ ವಿತ್ ಡಿಫೆನ್ಸ್, ಫಾರಿನ್ ಅಫೇರ್ಸ್ ಅಂಡ್ ಸೆಕ್ಯೂರಿಟಿ ಆಫ್ ಇಂಡಿಯಾ. 3 ರೀಸನ್ಗೆ ಡಿಫೆನ್ಸು, ಫಾರಿನ್ ಅಫೇರ್ಸು ಮತ್ತು ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆ ಪ್ರಿವೆಂಟಿವ್ ಡಿಟೆನ್ಷನ್ ಮಾಡ್ತಕ್ಕಂಥ ಅಧಿಕಾರ ಪಾರ್ಲಿಮೆಂಟ್ಗೆ ಎಕ್ಸ್ಕ್ಲೂಸಿವ್ ಆಗಿದೆ. ಬೋತ್ ಪಾರ್ಲಿಮೆಂಟ್ ಆಸ್ ವೆಲ್ ಆಸ್ ಸ್ಟೇಟ್ ಆಸ್ ಲೆಜಿಸ್ಲೇಚರ್ ಕ್ಯಾನ್ ಕನ್ಕರೆಂಟ್ಲಿ make a law preventive detention for reason connected with security of state, the maintenance of public order, the maintenance of supplies and services essential to the community ಗೆ ಸಂಬಂಧಪಟ್ಟಂತೆ ಪಾರ್ಲಿಮೆಂಟ್ ಮತ್ತು ಬೋತ್ ರಾಜ್ಯದ ವಿಧಾನಸಭೆ ಎರಡೂ ಕೂಡ ಕಾನೂನು ಮಾಡ್ತಕ್ಕಂಥ ಅಧಿಕಾರವನ್ನು ಹೊಂದಿವೆ. ಇಟ್ ಇಸ್ ಅನ್ಫಾರ್ಚುನೇಟ್. ಓಕೆ, ಮತ್ತೆ ಇಷ್ಟು ಇಂಪಾರ್ಟೆಂಟ್ ನಿಮಗೆ. ಓಕೆ, ಅರ್ಥ ಮಾಡ್ಕೊಳ್ಳಿ ಸಿಂಪಲ್ ಆಗಿ. 2 ರೀತಿಯಾಗಿರ್ತವೆ ಆರ್ಟಿಕಲ್ 22 ಅಲ್ಲಿ, ಒಂದು ಪನಿಟಿವ್ ಮತ್ತು ಪ್ರಿವೆಂಟಿವ್. ಓಕೆ, ಆರ್ಟಿಕಲ್ 22ರಲ್ಲಿ 2 ಇರ್ತವೆ, ಪನಿಟಿವ್, ಪ್ರಿವೆಂಟಿವ್. ಪನಿಟಿವ್ ಅಂತಂದರೆ ಅವನು ಅಪರಾಧ ಮಾಡಿದ ನಂತರ ಅವನನ್ನು ನಾವು ವಿಚಾರಣೆಗೆ ಒಳಪಡಿಸೋದು. ಪ್ರಿವೆಂಟಿವ್ ಅಂತಂದರೆ ಅವನು ಮೊದಲಿಗೆ ಅಪರಾಧ ಮಾಡೋಕ್ಕಿಂತ ಮುಂಚಿತವಾಗಿಯೇ ನಾವು ಅವನನ್ನು ಗಮನಿಸ್ಬಿಟ್ಟು ಅವನ್ನ ನಾವು ಬಂಧನದಲ್ಲಿಡಬಹುದು. ಪ್ರಿಮಿಟಿವ್ ಓನ್ಲಿ ಫಾರ್ ಇಂಡಿಯನ್ಸ್, ನಾಟ್ ಫಾರ್ ಏಲಿಯನ್ಸಿಗಿಲ್ಲ. ಬಟ್ ಪ್ರಿವೆಂಟಿವ್ ಎರಡಿಗೂ ಕೂಡ ಇರ್ತವೆ, ಏಲಿಯನ್ಸು ಆಸ್ ವೆಲ್ ಆಸ್ ಸಿಟಿಸನ್ಸ್. ಓಕೆ, ನೀವು ನೋಡ್ಬೋದು ನಮ್ಮ ಪ್ರಜಾಪ್ರಭುತ್ವ ರಾಷ್ಟ್ರಗಳಿದ್ದಾವೆ, ಯಾವ ಪ್ರಜಾಪ್ರಭುತ್ವ ರಾಷ್ಟ್ರವೂ ಕೂಡ ಈ ಪ್ರಿವೆಂಟಿವ್ ಡಿಟೆನ್ಷನ್ ಅನ್ನೋದನ್ನು ಸಂವಿಧಾನದ ಭಾಗವನ್ನಾಗಿ ಮಾಡಿಕೊಂಡಿಲ್ಲ. ನೋಡಿ, ಯಾವುದೇ ಪ್ರಜಾಪ್ರಭುತ್ವ ಒಂದು ರಾಷ್ಟ್ರವೂ ಕೂಡ ಈ ಒಂದು ಪ್ರಿವೆಂಟಿವ್ ಡಿಟೆನ್ಷನ್ ಅನ್ನೋದನ್ನು ಸಂವಿಧಾನದ ಭಾಗವನ್ನಾಗಿ ಮಾಡಿಕೊಂಡಿಲ್ಲ. ಬಟ್ ಆದರೆ ಭಾರತ ತನ್ನ ಸಂವಿಧಾನದ 22ನೇ ವಿಧಿಯಲ್ಲೇ ಇದರ ಬಗ್ಗೆ ಹೇಳಿದೆ ಅಂತಕ್ಕಂಥದ್ದು ಒಂದು ಆಶ್ಚರ್ಯಕರವಾದ ಸಂಗತಿ. ಅದು ಇಂತಹ ಲಾರ್ಜೆಸ್ಟ್ ಡೆಮೋಕ್ರಸಿ ಇನ್ ದ ವರ್ಲ್ಡ್ ಈಸ್ ಇನ್ಕ್ಲೂಡೆಡ್ ಪ್ರಿವೆಂಟಿವ್ ಡಿಟೆನ್ಷನ್ ಇನ್ ಇಟ್ಸ್ ಕಾನ್ಸ್ಟಿಟ್ಯೂಷನ್. ಓಕೆ, ದಟ್ ಈಸ್ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತ ಹೇಳ್ಬೋದು, ಅನ್ಫಾರ್ಚುನೇಟ್ಲಿ. ಓಕೆ, ಇಲ್ಲಿಗೆ ಮುಗಿತು. ಈ ನೆಕ್ಸ್ಟು ರೈಟ್ ಅಗೇನೆಸ್ಟ್ ಎಕ್ಸ್ಪ್ಲೋಟೇಷನ್ ಅನ್ನು ಮಾಡ್ತೀನಿ, ಇದು ನೆಕ್ಸ್ಟ್ ಚಾಪ್ಟರಲ್ಲಿ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್.